ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರಂತಂದರೆ ಕಲಾವಿದರು, ಶಾಸ್ತ್ರೀಯ ಸಂಗೀತ ನೃತ್ಯ ಕಲಾವಿದರು ಮತ್ತು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಹೌದು. ಅವ್ರ ಜೊತೆ ಇವಾಗ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡು ಮಾತಾಡ್ತಾ ಹೋಗೋಣ. ಮೇಡಮ್ ಹೇಗಿದ್ದೀರಾ? ನಮಸ್ತೆ. ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮೇಡಮ್, ಇವಾಗ ನಿಮಗೆ ಗೊತ್ತಿದೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಮತ್ತು ಸ್ಯಾಂಡಲ್ವುಡ್ ರಿಲೇಟೆಡ್ ನ್ಯೂಸ್ ಅದು. ಇವಾಗ IVF ಮುಖಾಂತರ ಈ ಒಂದು ಸೈಂಟಿಫಿಕ್ ಆಗಿ ಹಿರಿಯ ನಟಿ ಭಾವನ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಆ, ಆ, ಏನಂತ ಹೇಳಿ, ಆ, ಇದಕ್ಕೆ ಸುಮಾರು ಬೇರೆ 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 ಆಯಾಮಗಳಿರುತ್ತೆ. ಒಂದು ಅವರು ಒಂದು ನಮ್ಮ ಕಾನೂನು ನೀತಿ ಇದರ ಪ್ರಕಾರವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು. ಇನ್ನೊಂದು, ನಾವು ಸಾಮಾಜಿಕ ಕಟ್ಟುಪಾಡನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದಾಗ, ಯಾಕಂತಂದರೆ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಕಟ್ಟುಪಾಡುಗಳಿರುತ್ತವೆ. ಈ ರೀತಿಯಾಗಿ ಬದುಕ್ತೀವಿ, ಮಾನವರು ಅಂತ ಅಂದಾಗ ಈ ರೀತಿಯಾಗಿರ್ತೀವಿ ಅನ್ನೋದು ಒಂದು ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಬೇರೆ ಬೇರೆ ಆಯಾಮಗಳು ಇದಕ್ಕೆ ಬರುತ್ತೆ. ಇದನ್ನು ನೋಡುವಾಗ ಈಗ ಯಾರೋ ಒಬ್ಬರು ತಾಯಿ ಆಗ್ತಾ ಇದ್ದೀವಿ, ಮಗು ಹುಡ್ತಾ ಇದೆ ಅಂದಾಗ ಮೊದಲು ಬರೋದು ಅಭಿನಂದನೆ ತಿಳಿಸ್ಬೇಕು ಅಂಥೇಳಿ. ಸೊ ಒಳ್ಳೆಯದು. ಆಮೇಲೆ ಡೆಲಿವರಿ, ಹೆರಿಗೆ ಆರಾಮಾಗಿ ಆಗಬೇಕು ಅನ್ನೋದು ಒಂದು ಎಲ್ಲರೂ ಆಶಿಸೋ ಅಂಥದ್ದು. ಸೊ ಹಾಗಾಗಿ ನಾನು ಅದನ್ನೇ ಆಶಿಸ್ತೀನಿ. ಆದರೆ ಈ IVF ಅನ್ನೋದನ್ನು ನಾನು ತಿಳ್ಕೊಂಡಿದ್ದು, ಮದುವೆ ಆದಂತಹ ಗಂಡು ಹೆಣ್ಣಿಗೆ ಮಕ್ಕಳಾಗೋದಕ್ಕೆ ತುಂಬ ತೊಂದರೆಗಳಾದಾಗ ಇದು ಒಂದು ಕೊನೆಯ ಏನಂತಾರೆ ಆಶಾ ಥರ, ಇದರಿಂದ ನಾವು ಪಡ್ಕೊಳ್ಬಹುದು, ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ, ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದ್ದದ್ದು ಅಂತ ನನ್ನ ಮನಸ್ಸಿನಲ್ಲಿ ಇದ್ದಿದ್ದಂಥ ಅಂಶ. ಹಾಗಾಗಿ ಇದು ಮದುವೆ ಆಗಿಲ್ದಿರೋರು ಕೂಡ ಮಾಡ್ಕೊಳ್ಬಹುದು ಕಾನೂನಿನ ಪ್ರಕಾರವಾಗಿ ಅಂತ ನನಗೆ ಈವಾಗಲೇ ಗೊತ್ತಾಗಿದ್ದು, ಈ ಒಂದು ಸನ್ನಿವೇಶದಿಂದನೇ ಗೊತ್ತಾಗಿದ್ದು. ಹಾಗಾಗಿ ಅವರ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಇದು ಒಂದು ಎಲ್ಲ ಹೆಣ್ಣಿನ ಒಂದು ಏನು ಹೇಳ್ತಾರೆ, ಜನ್ಮಸಿದ್ಧ ಹಕ್ಕು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಮೇಡಮ್, ನೀವು ಮಾತಾಡ್ತಾ ಹೇಳಿದ್ರಿ ಅಂದರೆ ಇದೊಂದು ಹೆಣ್ಣಿನ ಒಂದು ಜನ್ಮಸಿದ್ಧ ಹಕ್ಕು ಮತ್ತು ಇದು ಖುಷಿಯ ವಿಚಾರ, ನಾವು ಅವರಿಗೆ ಶುಭಾಶಯ ಹೇಳಬೇಕು ಅಂತ. ಬಟ್ ಇದು ನೈಸರ್ಗಿಕವಾಗಿ ಆಗಿಲ್ಲ, ಅಂದರೆ ನಾರ್ಮಲಿ ಯಾವ ಥರ ಇದಾಗಬೇಕಿಲ್ಲ, ಅಂದರೆ IVF ತಂತ್ರಜ್ಞಾನ ಬಳಸ್ಕೊಂಡು ಮಾಡಿದರೆ. ಸೊ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಒಂದು ಗರ್ಭಿಣಿಗೆ, ಅಥವಾ ಅವರಿಗೆ ಏನೋ ಸಮಸ್ಯೆ ಆಗ್ಬೋದಾ? ಯಾವ ಥರ ಇರುತ್ತೆ ಅಂತ ಹೇಳ್ತೀರಾ? ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲದೆ ಇರೋದ್ರಿಂದ ಅದರ ತೊಂದರೆಗಳು ಯಾವ ರೀತಿ ಆಗಬಹುದು ಏನು ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂತಂದರೆ ನಾನು ಇಬ್ಬರು ಮಕ್ಕಳ ತಾಯಿ, ಪ್ರಾಕೃತಿಕವಾಗಿ ಆದಂಥದ್ದು, ಮತ್ತು ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ನಂದು. ಸೊ ಹಾಗಾಗಿ ಇದರಿಂದ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತೊಂದರೆಗಳಾಗಬಹುದು ಅಥವಾ ಡೆಲಿವರಿ, ಅವೆಲ್ಲ ನನಗೆ ಅಷ್ಟು ಅಂದಾಜಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಹೇಳೋದು ತಪ್ಪಾಗತ್ತೆ. ಸೊ ಮೇಡಮ್, ಇವಾಗ ಭಾವನವರ ವಿಚಾರ ಇವಾಗ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪರನೂ ಇದೆ, ವಿರೋಧನೂ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಏನಕ್ಕೆ ಅಂತಂದರೆ, ಆಯಿತು ಒಂದು ಕಡೆ ತಂತ್ರಜ್ಞಾನ ಅಂದರೆ ವೈಜ್ಞಾನಿಕವಾಗಿ ಹೌದು ಅವರು ಪ್ರೆಗ್ನೆಂಟ್ ಆದರು. ಸೊ ಇನ್ನೊಂದು ಕಡೆ ಏನು ಹೇಳ್ತಾರೆ, ಗಂಡಿಗೆ ಬೆಲೆ ಇಲ್ಲ, ಗಂಡು ಅಂದರೆ ಪ್ರಾಕೃತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯನ ಬಿಟ್ಟು ಈ ಥರ ವೈಜ್ಞಾನಿಕವಾಗಿ ಮಾಡಿದ್ದೀರಾ, ಸೊ ಗಂಡಿಗೆ ಬೆಲೆನೇ ಇಲ್ವಾ ಸಮಾಜದಲ್ಲಿ ಅನ್ನೋ ಥರ ವಾದನೂ ಕೂಡ ನಡೀತಾ ಇದೆ. ಏನು ಹೇಳ್ತೀರಾ? ನಾನು ನನ್ನ ಪ್ರಕಾರವಾಗಿ ಹೇಳೋದಾದರೆ, ಖಂಡಿತವಾಗಿಯೂ ಯಾವುದೇ ವಿಚಾರ ಆದ್ರೂ ಪ್ರಾಕೃತಿಕವಾಗಿ ನಡೆಯೋದೇ ಸಹಜವಾದದ್ದು. ಅದನ್ನು ಬಿಟ್ಟು ಬೇರೆ ರೀತಿಯ ಕೃತಕ ಯಾವುದೇ ಅದು, ಈಗ ನನ್ನ ಬಗ್ಗೆ ನೀವು ಮುಂಚೆನೂ ಕೇಳಿರಬಹುದು, ನಾನು ನನ್ನ ಚರ್ಮಕ್ಕಾಗಲಿ ಅಥವಾ ಕೂದಲಿಗಾಗಲಿ ಅಲ್ಲೇ ನಾನು ಒಂಥರ ನೈಸರ್ಗಿಕವಾದಂತಹ ಪ್ರಾಡಕ್ಟ್ಸ್ನ ಉಪಯೋಗಿಸೋಳು ಅಂತ. ಇನ್ನು ಈ ಥರ ವಿಚಾರ ಬಂದಾಗ್ಲಂತೂ ಪ್ರಕೃತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇರೋವಂಥದ್ದು. ಆಮೇಲೆ ಇನ್ನೊಂದೇನಾಗುತ್ತೆ, ಈಗ ನೀವು ಪರ ವಿರೋಧ ಅಂತ ಹೇಳಿದ್ರಿ, ನನ್ನ ಅನುಭವದಲ್ಲಿ ಹೇಳೋದಾದರೆ, ಈಗ ನನಗೂ ಇಬ್ಬರು ಮಕ್ಕಳು, ನಾರ್ಮಲ್ ಪ್ರಾಕೃತಿಕವಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದು, ಮತ್ತು ನಾರ್ಮಲ್ ಡೆಲಿವರಿ ಕೂಡ ಆರಾಮಾಗಿ ಡೆಲಿವರಿ ಆದಂಥದ್ದು. ಆಮೇಲೆ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಆ ಬೆಂಬಲ ಹೇಗಿರುತ್ತೆ ಅಂತಂದರೆ, ಫ್ಯಾಮಿಲಿಯಿಂದ ನಿಮಗೆ ಅತ್ತೆ ಮಾವ, ತಂದೆ ತಾಯಿ, ಚಿಕ್ಕಮ್ಮ ಚಿಕ್ಕಪ್ಪ, ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಬರ್ತಾರೆ ಒಂದು ಮಗುನ ಬೆಳೆಸೋದಕ್ಕೆ. ಸೊ ಹಾಗಾಗಿ ಆ ಬೆಂಬಲ ಇದ್ದರೂ ತುಂಬ ಇತ್ತು ನನಗೆ. ನಮ್ಮ ತಾಯಿಯಂತೂ ತುಂಬಾ ಒಂದು ಇಂಟ್ರೆಸ್ಟಿಂದ ನನ್ನ ಮಕ್ಕಳನ್ನ ಬೆಳೆಸಿದ್ದಾರೆ. ಆದರೆ ಎಷ್ಟೇ ನನಗೆ ಬೆಂಬಲ ಹೊರಗಡೆಯಿಂದ ಸಿಕ್ಕಿದ್ರೂ ಸಹ, ತಂದೆಯಾಗಿ ನನ್ನ ಪತಿ ಶ್ರೀನಿಧಿಯವರು ನಮ್ಮ ಮಕ್ಕಳಿಗೆ ಯಾವ ಒಂದು ಸ್ಥಾನವನ್ನು, ಮಾರ್ಗದರ್ಶನವನ್ನು, ಬೆಂಬಲವನ್ನು, ಪ್ರೀತಿಯನ್ನು ಕೊಟ್ಟಿದ್ದಾರೆ, ಆ ಜಾಗನ ಬೇರೆ ಯಾರಿಗೂ ಈ ಬ್ರಹ್ಮಾಂಡದಲ್ಲಿ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೇವಲ ತಂದೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಈಗ ನೀವೊಂದು ಪದ ಬಳಸಿದ್ರಿ,
ಹಾಗಾದರೆ ಗಂಡಿಗೆ ಒಂದು ಸ್ಥಾನನೇ ಇಲ್ವಾ ಅಂತ ಹೇಳಿ ದಯವಿಟ್ಟು ಒಂದು ಕ್ಷಣಕ್ಕೂ ನೀವು ಆ ಸಂಶಯ ಬೇಡ. ಯಾಕೆ ಅಂತಂದರೆ ತಾಯಿಯಾಗಿ ಈಗ ನಮ್ಮ ತಾಯಿನೂ ನನಗೆ ತುಂಬ ಬೆಂಬಲ ಕೊಟ್ಟರು, ಚೆನ್ನಾಗಿ ಪ್ರೀತಿ ವಿಶ್ವ ತಾಯಿ ಕೊಡುವಂಥ ಒಂದು ಮಮತೆ ಮಮಕಾರ ಬೇರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಸತ್ಯ. ಅಷ್ಟೇ ಸತ್ಯ ತಂದೆ ಕೊಡುವಂತಹ ಒಂದು ಬೇರೆ ಸ್ಥಾನನೇ ಇದೆ, ಅದು ಮಾರ್ಗದರ್ಶನನೇ ಬೇರೆ ಇದೆ, ಅದನ್ನು ಬೇರೆ ಇನ್ಯಾರು ತಾಯಿಯೂ ಸಹ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ ನಾನು ಹೇಳೋದು ತಂದೆ ತಂದೆನೇ, ತಾಯಿ ತಾಯಿನೇ. ಪ್ರಪಂಚ ಎಲ್ಲ ಒಂದು ತೂಕ ಆದರೆ ತಾಯಿ ತಂದೆ ಸಮಾನವಾಗಿ ಇನ್ನೊಂದು ತೂಕ. ಒಬ್ರನ್ನ ಬಿಟ್ಟು ಒಬ್ರ ಕೈಲಿ ಮಾಡೋದಕ್ಕಾಗೋದಿಲ್ಲ. ತಾಯಿ ಮಾಡೋದನ್ನ ತಂದೆ ಕೊಡೋದಕ್ಕಾಗೋದಿಲ್ಲ, ತಂದೆ ಕೊಡೋದನ್ನ ತಾಯಿ ಕೊಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನನಗನ್ಸೋದು ಮಕ್ಕಳಿಗೆ ಎರಡು ಪ್ರೀತಿನೂ ಬೇಕಾಗುತ್ತೆ. ಇವಾಗ ನೋಡಿ, ಭಾರತದಲ್ಲಿ ಮಾತ್ರವಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಸಹ ಸಿಂಗಲ್ ಪೇರೆಂಟಿಂಗ್ ಅಂತ ಕರೀತಾರೆ. ಅಂದರೆ ಒಬ್ಬರೇ ಪೋಷಕರಾಗಿರುವಂಥದ್ದು ಬಹಳ ಕಷ್ಟ ಅನುಭವಿಸ್ತಾರೆ. ಅದೇ ಒಂದು ದೊಡ್ಡ ಸಬ್ಜೆಕ್ಟಲ್ಲಿ ಸಿಂಗಲ್ ಪೇರೆಂಟಿಂಗ್ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಬೇರೆ ಸಿಂಪತಿ ಇರುತ್ತೆ, ಅಥವಾ ಅಲ್ಲಿ ಒಂದು ಬೇರೆಯೇ ಒಂದು ಚೌಕಟ್ಟಿರುತ್ತೆ. ತುಂಬ ಕಷ್ಟ ಅದು. ಮಕ್ಕಳನ್ನ ಒಬ್ಬರೇ ಬೆಳೆಸೋದಿರುತ್ತಲ್ಲ. ನಾನೇ ನನ್ನ ಪತಿ ಶ್ರೀನಿಧಿ ಅವರ ಆ ಸ್ಥಾನ ಇಲ್ಲದೆ ಮಕ್ಕಳನ್ನ ನನಗಂತೂ ಅದ್ರಲ್ಲಿ ನಂಬಿಕೆನೇ ಇಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರ ಇದು ಬೇರೆ ಬೇರೆ ಇರುತ್ತೇನೋ, ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮಗೆ ಮಾನವರಾಗಿ ಹುಟ್ಟಿ ನಮ್ಮದೊಂದು ಈ ರೀತಿ ಅಂತ ಇರುತ್ತೆ, ರೀತಿ ನೀತಿ. ನೀವು ಆಮೇಲೆ ಏನೇ ಬದಲಾವಣೆ ಮಾಡ್ಕೊಳ್ಳಿ, ಟೆಕ್ನಾಲಜಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಏನೇ ಬದಲಾವಣೆ ಆಗಲಿ, ಆದರೆ ಒಂದು ರೀತಿ ನೀತಿಗೆ ಒಗ್ಗಿ ಬದುಕೋದು ಒಳ್ಳೆಯದು ಅಂತ ನನ್ನ ಏನು ಹೇಳ್ತಾರೆ ಗಾಢವಾದ ನಂಬಿಕೆ. ಸೊ ಅದೇ ಮೇಡಮ್, ಇವಾಗ ಏನಂತಂದರೆ ಭಾವನಾ ಅವರು ಈ ಒಂದು ವಿಚಾರದ ಒಂದು ಸೌಂಡ್ ಮಾಡ್ತಾ ಇದ್ರು, ಅಂದರೆ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇತ್ತು. ಅದ್ರ ನಡುವೆ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಹೀರೋ ಹೀರೋನ್ ಆಗಿರ್ತಕ್ಕಂಥ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಅವ್ರ ಜೋಡಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ರೀತಿಯಾಗಿ ಅವ್ರು ಹೇಳಿದರೆ, ನಾನು ಅದನ್ನು ಫುಲ್ ನೋಡಿಲ್ಲ. ಅವ್ರು ಆ ರೀತಿಯಾಗಿ ಹೇಳಿದರೆ, ಮದುವೆ ಆದಮೇಲೆ ಸೈಡ್ ಲೈನ್ ಆದರೂ, ಅಥವಾ ಪತಿ ಬಂದ ಮೇಲೆ ಸೈಡ್ ಲೈನ್ ಆದರೂ, ಅಥವಾ ಮಗು ಆದಮೇಲೆ ಸೈಡ್ ಲೈನ್ ಆದರೂ ಅಂದರೆ ಅದು ನಾನು ವೈಯಕ್ತಿಕವಾಗಿ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ನನ್ನ ಜೀವನವನ್ನೇ ಪರಿಗಣಿಸಿದಾಗ ನನ್ನ ಜೀವನದ ಏನೋ ಒಂದು ಮಾಡಿರುವಂಥ ಸಾಧನೆ ಏನಿದೆ ಅದು ಎಲ್ಲದನ್ನು ನಾನು ಮದುವೆಯ ನಂತರ ಮಾಡಿರೋದು. ನನಗೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ. ಮೆಕ್ಸಿಕೋ ದೇಶದಿಂದ ಬಂದಿದೆ, ಅಮೆರಿಕ ದೇಶದಿಂದ ಬಂದಿದೆ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಒಂದು ದೊಡ್ಡ ನೃತ್ಯ ಸಂಸ್ಥೆಯನ್ನು ಕಟ್ಟಿ ನೃತ್ಯವನ್ನು ಹೇಳ್ಕೊಳ್ತಾ ಇದ್ದೆ. 51 ಕನ್ನಡ ಚಲನಚಿತ್ರಗಳಾಗಿದೆ, 19 ಧಾರಾವಾಹಿಗಳಾಗಿದೆ. ಎಲ್ಲದರಲ್ಲೂ ಉತ್ತಮ ಧಾರಾವಾಹಿಗಳಲ್ಲಂತೂ ಬಹಳ ಉತ್ತಮವಾದ ಪಾತ್ರವನ್ನೇ ನಿಭಾಯಿಸಿದ್ದೀನಿ ನಾನು. ಯಾವುದ್ರಲ್ಲೂ ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನಿಸೋದೇ ಇಲ್ಲ, ಲೀಡ್ ಕ್ಯಾರೆಕ್ಟರಲ್ಲೇ ಸಮಾನವಾಗಿ ನಡೆದಿರುವಂಥದ್ದು. ಎಲ್ಲದನ್ನು ಪರಿಗಣಿಸಿದಾಗ ಎಲ್ಲ ಮದುವೆ ಆದಮೇಲೆ ಆಗಿದ್ದು ನನಗೆ. ಸೊ ಹಾಗಾಗಿ ಮದುವೆಗೂ ಇದಕ್ಕೂ ಸಂಬಂಧ ತರೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಒಂದು ಪ್ರತಿಭೆ ಏನಿದೆ, ನಾನು ಮುಂದೆ ಬರಬೇಕು ಅನ್ನೋ ನಿಮ್ಮಲ್ಲಿ ಯಾವ ಛಲ ಇದೆ, ನೀವು ಯಾವ ರೀತಿ ಆದಂತಹ ಒಂದು ಗುರಿನ ಹಾಕ್ಕೊಂಡಿರ್ತೀರ ಜೀವನದಲ್ಲಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಎಲ್ಲೋ ಒಂದೋ ಎರಡೋ ಕೆಟ್ಟ ಅನುಭವಗಳಿರಬಹುದು, ಅಥವಾ ಒಂದೆರಡು ಕೆಟ್ಟ ಉದಾಹರಣೆಗಳಿರಬಹುದು. ಹೆಣ್ಣಿಂದನೂ ತೊಂದರೆ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿವೆ, ಗಂಡಿಂದನೂ ತೊಂದರೆ ಆಗಿರುವಂಥದ್ದು. ಸೊ ಇದು ಗಂಡಸು ಇದು ಹೆಂಗಸು ಅಂತ ಹೇಳೋವಂಥದ್ದಲ್ಲ, ಅದು ಇಂಡಿವಿಜುವಲ್ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಮದುವೆ ಆಗಿ ಕೆಳಗೆ ಹೋಗಿರೋದು ಎಷ್ಟು ಜನ ಕಂಪ್ನಿ CEO-ಗಳು, ಎಷ್ಟು ಜನ ದೊಡ್ಡ ದೊಡ್ಡ ಕಂಪ್ನಿ CEO-ಗಳು, ಆಮೇಲೆ ಸ್ಪೋರ್ಟ್ಸಲ್ಲಿ, ಆದರೆ ಮದುವೆ ಆದಮೇಲೂ ಮುಂದುವರಿತಾನೆ ಇದ್ದಾರೆ, ಸಾಧನೆಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಮದುವೆನೂ ಇದನ್ನು ಖಂಡಿತವಾಗಿಯೂ ನನಗೆ ನನ್ನ ಗಂಡನ ಒಂದು ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. 3 ಜನ ಗಂಡಸರನ್ನ ಯಾವಾಗಲೂ ನನ್ನ ಜೀವನದಲ್ಲಿ ನಾನು ನಂಬ್ಕೊಳ್ತೀನಿ ಅಂತಂದರೆ, ಮೊದಲು ನಮ್ಮ ತಂದೆ ನನ್ನನ್ನು, ನಮ್ಮನೇಲಿ 2 ಅಣ್ಣ ತಮ್ಮ, ನಾನು, ನನ್ನನ್ನು ಹುಡುಗಿಯಾಗಿ, ನೀವು ಹುಡುಗಿ ಈ ರೀತಿ ಇರಬೇಕು, ಗಂಡು ಮಕ್ಕಳು ಭೇದ ಭಾವನೆ ಮಾಡಲಿಲ್ಲ. ಆ ರೀತಿಯಾಗಿ ಒಂದು ಬೆಂಬಲ ಕೊಟ್ಟು ನನ್ನ ತಂದೆಯವರು ನನ್ನನ್ನು ಮುನ್ನಡೆಸಿದ್ರು, ಬೆಳೆಸಿದ್ರು. ಅದೇ ರೀತಿಯಾಗಿ ನನ್ನ ಯಜಮಾನರು ನನಗೆ, ನಮ್ಮ ತಂದೆನಲ್ಲೂ ಗಂಡನಲ್ಲೂ ಇವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ಸಪೋರ್ಟನ್ನು ನನ್ನ ಪತಿಯವರು ಕೂಡ ನನಗೆ ಕೊಡ್ತಾ ಬಂದಿದ್ದಾರೆ. ಸೊ ಆಮೇಲೆ ನನ್ನ ಗುರುಗಳು ಎಷ್ಟು ಜನ, ನನಗೆ ಭರತನಾಟ್ಯದಲ್ಲೂ ಕೂಡ ಕರ್ನಾಟಕ ಕಲಾತಿಲಕ ಮುರಳೀಧರ ಅವರಿದ್ದರು, ಅವರೊಬ್ಬರು ಗಂಡಸರೇ, ಅವ್ರು ಎಷ್ಟು ಬೆಂಬಲ ಕೊಟ್ಟು ನನ್ನ ನಡೆಸಿದ್ದಾರೆ. ಸೊ ಈ ರೀತಿಯಾಗಿ ನೋಡೋಕೆ ಹೋದಾಗ
ಈಗಿನ ಜನ್ರೇಷನಲ್ಲಿ ಹಲವಾರು ಮಹಿಳೆಯರು ನಾನು ಹೇಳೋದನ್ನು ಒಪ್ಕೊಳ್ಳದೆ ಇರಬಹುದು. ಆದರೆ ನಾನು ಬೆಳೆದು ಬಂದಂತಹ ಒಂದು ವಾತಾವರಣದಲ್ಲಿ, ನಾನು ಬೆಳೆದು ಬಂದಂತಹ ಸಂಸ್ಕೃತಿಯಲ್ಲಿ, ನಾನು ಬೆಳೆದು ಬಂದಂತಹ ಒಂದು ಚೌಕಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ, ಪ್ರತಿಯೊಬ್ಬ ಒಂದು ಹಂತದಲ್ಲಿಯೂ ಕೂಡ ನನಗೆ ಗಂಡಸರು, ಈಗ ನನ್ನ ಮಗ ನನಗೆ ಮಾರ್ಗದರ್ಶನ ಹೇಳ್ತಾನೆ, ಈ ರೀತಿಯಾಗಿರ್ಬೇಕು ಅಮ್ಮ, ಈ ರೀತಿಯಾಗಿ ಮಾತಾಡ್ಬೇಕು ನೀನು, ಈ ರೀತಿಯಾದಂಥ ಪ್ರಾಜೆಕ್ಟ್ ಒಪ್ಕೋ, ಈ ರೀತಿ ಮಾಡು, ಬೆಂಬಲವಾಗಿ ನಿಂತ್ಕೊಳ್ತಾನೆ ಅವನು. ಸೊ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ನನಗೆ ಗಂಡಸು ಅಂತ ನೀವು ಹೇಳಿದ್ರಿ, ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿ ನನಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಆ ಸಂಶಯನ ನೀವು ಇಟ್ಕೊಳ್ಳೇಬೇಡಿ. ಅಂದರೆ ನಮಗೇನು ಒಂದು ಗಂಡಸರಿಗೆ ಒಂದು ಮಹತ್ವ ಇಲ್ವಾ, ಆ ಸಂಶಯನ ಇಟ್ಕೊಳ್ಬೇಡಿ. ಈ ಪ್ರಕೃತಿಯಲ್ಲಿ ಗಂಡಸರು ಬಹಳ ಮುಖ್ಯವಾಗಿ ಇರ್ತಾರೆ. ಗಂಡಸರು ಇಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಹೆಂಗಸರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದರ ನಡುವೆ ಇನ್ನೊಂದು ವಿಚಾರ ಮೇಡಮ್, ಸಿನಿಮಾ ಈ ಒಂದು ವಿಚಾರವನ್ನು ಹೊರತುಪಡಿಸಿ ಏನಂತಂದರೆ, ಇವಾಗ ರಾಜ್ಯಾದ್ಯಂತ ನೀವು ನೋಡ್ಬೋದು, ಅದರಲ್ಲೂ ಜನಗಳಿಗೆ, ಅದರಲ್ಲೂ ಯುವ ಪೀಳಿಗೆಗೆ ಭಾಳ ಆತಂಕ ಮೂಡಿಸಿದೆ. ಎಲ್ಲರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಸಾಯ್ತಾ ಇದ್ದಾರೆ. ಅದರಲ್ಲೂ ಒಂದು ಜಿಲ್ಲೆಯಲ್ಲಿ ತುಂಬ ಜನ ಇದಾಗ್ತಿದ್ದಾರೆ ಹಾರ್ಟ್ ಅಟ್ಯಾಕಿಂದ, ಹಾಸನ ಜಿಲ್ಲೆಯಲ್ಲಿ. ಸೊ ನಿಮಗೆ ಏನಕ್ಕೆ ಈ ಪ್ರಶ್ನೆ ಅಂತಂದರೆ, ನೀವು ಹೆಲ್ತ್ ಕನ್ಸಲ್ಟೇಷನ್ ಅಂದರೆ ನಿಮ್ಮದು ಹೆಲ್ತ್ ಅಂದರೆ ನಿಮ್ಮದು ಬೇರೆ ಸ್ಟೈಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಏನಕ್ಕೆ ಈ ಒಂದು ಯುವ ಪೀಳಿಗೆನೇ ಹಾರ್ಟ್ ಅಟ್ಯಾಕಿಗೆ ಬಲಿ ಆಗ್ತಾ ಇದ್ದಾರೆ? ಏನಾದ್ರು ಕಾರಣ ಇದೆ, ಅಥವಾ ಕೊರೋನಾ ನಂತರ ಏನಾದರೂ ಇದಕ್ಕೆ ಹೆಚ್ಚಾಗ್ತಿದೆ, ಅದು ಕೊರೋನಾ ನಂತರ ಹೆಚ್ಚಾಗ್ತಿದೆ, ಅದು ಕೂಡ ಏನಾದರೂ ಕಾರಣ ಆಗ್ತಿದೆಯಾ ಅಂತ ಏನು ಹೇಳ್ತೀರಾ? ಈ ವಿಚಾರವಾಗಿ ತಜ್ಞರಾದಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು, ಆಮೇಲೆ ಡಾಕ್ಟರ್ ದೇವಿ ಶೆಟ್ಟಿ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ತುಂಬ ಒಳ್ಳೊಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಹಂಚ್ಕೊಳ್ತಾ ಇದ್ದಾರೆ, ಬೇರೆ ಮಾಧ್ಯಮದಲ್ಲೂ ಹಂಚ್ಕೊಳ್ತಾ ಇದ್ದಾರೆ. ಅವ್ರದನ್ನ ನಾವು ಪರಿಗಣಿಸಬೇಕು. ಯಾಕಂತಂದರೆ ಅವರು ಎಕ್ಸ್ಪರ್ಟ್ಸ್, ಅವರ ಒಂದು ಕ್ಷೇತ್ರದಲ್ಲಿ ಅವರು ಪರಿಣತರು, ಅವರು ಹೇಳಿದಿರೋದನ್ನು ನಾವು ತಗೊಳ್ಳೋಣ. ಈ ವಿಚಾರದಲ್ಲಿ ನಾನು ವೈದ್ಯಳಾಗಿಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಹೇಳೋದಕ್ಕೆ ಗೊತ್ತಾಗಲ್ಲ. ಆದರೆ ನಮಗೆ ಯಾವಾಗಲೂ ಹೇಳೋದೇನು, ಆರೋಗ್ಯವಾದಂಥ ಒಂದು ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು. ಇವಾಗ ಸ್ಮೋಕಿಂಗ್ ಮಾಡೋದಾಗಲಿ, ಟೊಬ್ಯಾಕೋ ಉಪಯೋಗಿಸೋದಾಗಲಿ, ಆಮೇಲೆ ಅದೇನು ಚೀವ್ ಮಾಡ್ತಾರಲ್ಲ, ಇದು ಗುಟ್ಕಾ ಆಗಲಿ, ಕುಡಿಯುವಂಥ ಚಟಗಳಾಗಲಿ, ಡ್ರಗ್ಸ್ ಆಗಲಿ, ಇದೆಲ್ಲದರಿಂದ ಆದಷ್ಟು ದೂರ ಇರಬೇಕು. ಯಾಕಂದರೆ ನೀವು ಯುವ ಪೀಳಿಗೆ ಅಂತ ಹೇಳಿದ್ರಿ, ಜಾಸ್ತಿ ಇದು ಕಂಡು ಬರ್ತಾ ಇರೋದು, ಇದರಿಂದ ದೂರ ಇರಬೇಕು ಒಂದು. ಮತ್ತೊಂದು, ಸಾಧ್ಯವಾದಷ್ಟು ಎಕ್ಸಸೈಸ್, ವ್ಯಾಯಾಮಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ, ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಸರ್ ಕೂಡ ಅದನ್ನೇ ಹೇಳಿದ್ರು, ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರತಿ ದಿನ ಅಥವಾ ವಾರಕ್ಕೆ 3-4 ದಿವಸ ಈಗ ಗೊತ್ತಿರುವಂಥ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಣ. ಅದನ್ನು ಎಕ್ಸ್ಟ್ರೀಮ್ ಮಾಡೋಕ್ಕಾಗದೇ ಇದ್ರು ಪ್ರತಿದಿನ ಎಲ್ರಿಗೂ 2 ಗಂಟೆ ವ್ಯಾಯಾಮ ಮಾಡೋದಾಗಲಿ, 2 ಗಂಟೆ ಯೋಗ ಮಾಡೋದಕ್ಕಾಗಲಿ ಸಮಯ ಇಲ್ಲದೆ ಇರಬಹುದು. ಅಂಥದ್ರಲ್ಲಿ ಅರ್ಧ ಗಂಟೆ ಅಂತೂ ಎಲ್ರಿಗೂ ಸಿಗುತ್ತೆ. ಈಗ ನಿಮ್ಮ ಕಾಲೇಜ್ಗೆ ಬಸ್ಸಲ್ಲಿ ಹೋಗಬೇಡಿ, ನಡ್ಕೊಂಡೇ ಹೊಟ್ಟೋಗ್ಬಿಡಿ. ಸೊ ಅಲ್ಲಿ ಒಂದು ವ್ಯಾಯಾಮ ಸಿಕ್ಕಿದಾಗ ಆಯಿತು ನಿಮಗೆ. ಸೊ ಆಮೇಲೆ ಆಹಾರ ಅಭ್ಯಾಸಗಳು, ಸಿಕ್ಕಾಬಟ್ಟೆ ಫ್ಯಾಟ್ ಇಲ್ಲದೆ ಇರೋವಂಥದ್ದು, ಈ ಥರದನ್ನು ಸ್ವಲ್ಪ ಅಳವಡಿಸ್ಕೊಳ್ಳೋವಂಥದ್ದು. ಆಮೇಲೆ ಸ್ಟ್ರೆಸ್, ಮೇನಾಗಿ ಎಲ್ಲಿ ನಾವು ನಮ್ಮ ಶಕ್ತಿಯನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು. ಯಾಕಂತಂದರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಡಿಸ್ಟ್ರಾಕ್ಷನ್ಸು ಭಾಳ ಇರುತ್ತೆ. ನೀವೆಲ್ಲದಕ್ಕೂ ತಲೆ ಕೊಡ್ತಾ ಹೋದರೆ ಆ ಸ್ಟ್ರೆಸ್ ಲೆವೆಲ್ನ ಯಾವುದೇ ಒಬ್ಬ ವ್ಯಕ್ತಿ ಕೈಲಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ಏನು ಮ್ಯಾಟರ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಈಗ ಈಗ ನನ್ನ ಗಂಡನ ವಿಚಾರ, ನನ್ನ ಮಕ್ಕಳ ವಿಚಾರ, ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ, ಇವ್ರದಕ್ಕೆ ಹೆಚ್ಚು ಸ್ಟ್ರೆಸ್ ತೊಗೊಳ್ಳೋಣ. ನೀವು ಎಲ್ಲದನ್ನು ಬರೋ ಒತ್ತಡಗಳನ್ನ ತಗೊಳ್ತಾ ಇದ್ದಾಗ ಏನಾಗುತ್ತೆ, ಒತ್ತಡ ಅನ್ನೋದು ನಿಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಇದು ಕಾರಣ ಇರಬಹುದು. ಹಾಗಾಗಿ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದು, ವೈದ್ಯಕೀಯ ಕ್ಷೇತ್ರನ ಬಿಟ್ಟು ಮಾತಾಡ್ತಾ ಇದ್ದೀನಿ, ಯಾಕಂದರೆ ಆ ಕ್ಷೇತ್ರದಲ್ಲಿ ನನಗೆ ಏನೂ ಗೊತ್ತಿಲ್ಲ. ಬಿಟ್ಟು ಮಾತನಾಡೋದಾದರೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಆದಷ್ಟು ಒಳ್ಳೆ ಅಭ್ಯಾಸಗಳು, ವ್ಯಾಯಾಮಗಳು, ಊಟದಲ್ಲಿ, ತಿಂಡಿಯಲ್ಲಿ, ಆಮೇಲೆ ನಾನು ಹೇಳಿದಾಗೆ ಟೊಬ್ಯಾಕೋ ಅದನ್ನೆಲ್ಲ ಬಿಟ್ಟು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಇರುವಂತಹ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಳಿ ಅಂತ. ಮೇಡಮ್, ಇನ್ನೊಂದು ವಿಚಾರ ಏನಂತಂದರೆ, ಈಗ IVF ತಂತ್ರಜ್ಞಾನ ತುಂಬ ಹೊಸದೇನಲ್ಲ, ತುಂಬ ಹಳೆದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದು ಖಂಡಿತ ಇದೆ. ಇವಾಗ ಭಾರತದಲ್ಲಿ ಒಂದು ರೀತಿ ಇವಾಗ ಬರ್ತಾ ಇದೆ, ಅಪ್ಕಮಿಂಗ್ ಥರ. ಸೊ ಇದು ನಿಮ್ಮ ಪ್ರಕಾರ ಮುಂದಿನ ಇವಾಗ ಯುವ ಪೀಳಿಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಇದನ್ನೇ ಫಾಲೋ ಮಾಡ್ತಾ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಗಾಗಿರ್ಬೋದು ಅಥವಾ ಬೇರೆ ಈ ಒಂದಕ್ಕೆ ಏನಾದರೂ ನೆಗೆಟಿವ್ ಪಾಸಿಟಿವ್ ಏನಾಗ್ಬೋದು ಅಂತ? ನಾನು ಈ ಮುಂಚಿತವಾಗಿ ಹೇಳಿದ ಹಾಗೆ, ನಾನು ಸಂಪೂರ್ಣವಾಗಿ ಎಲ್ಲ ವಿಚಾರನೂ ಪ್ರಕೃತಿಯಲ್ಲಿ ನಂಬಿ ಬದುಕುವಂಥವಳು. ಅದನ್ನು ಆಗೋದನ್ನು ತಡೆಯೋದಕ್ಕೆ ಮನುಷ್ಯನಿಗೆ ಯಾವ ಶಕ್ತಿನೂ ಇಲ್ಲ. ಅದು ಒಂದು ರೂಪದಲ್ಲಿ ಪ್ರಕೃತಿ ತೋರಿಸತ್ತೆ. ಸೊ ಹಾಗಾಗಿ ನಾ ಹೇಳೋದು, ಇದು ಕಂಟಿನ್ಯೂ ಆಗೋದ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಯಾಕೆ ಅಂತ ಅಂದರೆ, ಸಮಾಜ ಒಂದು ರೀತಿಯಾಗಿ ನಿರ್ಮಾಣ ಆಗಿದೆ. ತಂದೆ ತಾಯಿ ಮದುವೆ ಆಗಿ ಒಂದು ಸಾಮಾಜಿಕ ಕಟ್ಟುಪಾಡಿಗೆ ಒಳಗಾಗಿ, ಆಮೇಲೆ ಇನ್ನೊಂದೇನು ಅಂತಂದರೆ, ಸಾಮಾನ್ಯವಾಗಿ ತುಂಬ
ಒಂದು ಆಂಬಿಷನ್ಸ್ ಇಟ್ಕೊಂಡಿರೋರು, ನಾನು ಈ ನಿಟ್ಟಿನಲ್ಲಿ ಅದು ಯಾವುದೇ ರಂಗ ಆಗಿರಬಹುದು, ಈ ನಿಟ್ಟಿನಲ್ಲಿ ನಾನು ತುಂಬ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಾಗ ಏನಾಗುತ್ತೆ, ಆ ವಯಸ್ಸಿರೋವಂಥ ಸಮಯದಲ್ಲಿ ಈಗ ಮಕ್ಳು ಬೇಡ, ಈಗ ಮದುವೆ ಬೇಡ, ಸೆಟ್ಲಾಗೋಣ ಅಂತ ಹೇಳ್ತಾರೆ. ಸೆಟ್ಲಾಗೋದು ಒಳ್ಳೇದು, ಎಸ್, ನಿಮಗೊಂದು ಬೇಸಿಕ್ ಕೆಲಸ ಇರಬೇಕು, ನನ್ನನ್ನು ನನ್ನ ಮನೇನ ಗಂಡಾಗಲಿ ಹೆಣ್ಣಾಗಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಬರಬೇಕು, ಆ ಇಂಡಿಪೆಂಡೆನ್ಸ್ ಎಲ್ರಿಗೂ ಇರಬೇಕು. ಹಾಗಂದ್ಬಿಟ್ಟು ನಾನು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ನೀವು ಆಕಾಶನೇ ತಲೆ ಮೇಲೆ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಬಂದಾಗ ನಿಮ್ಮ ಒಳಗಡೆ ಆಸೆ ಇದ್ರೂ ಸಹ ನಾನು ತಾಯಿ ಆಗಬೇಕು, ಅಥವಾ ನಾನು ತಂದೆ ಆಗಬೇಕು, ಅಥವಾ ನಾನು ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತ ಆಸೆ ಇಟ್ಕೊಂಡು ಆಮೇಲೆ 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 ಅಂತ ತಳ್ತಾ ಬಂದಾಗ ಏನಾಗುತ್ತೆ, ಅದು ವಯಸ್ಸು ಮೀರು ಹೋದ ನಂತರ ಅದು ಮತ್ತೆ ಬರುತ್ತೆ. ಇಲ್ಲ, ಇದು ನನಗೆ ಪೂರ್ಣವಾಗಿಲ್ಲ, ಇದನ್ನು ನಾನು ಪೂರ್ಣ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ ನೋಡಿ, ಒಂದು ಬಹಳ ಮುಖ್ಯವಾದ ವಿಚಾರ ನಾನು ಹೇಳ್ತೀನಿ. ಇಲ್ಲಿ ನಾನು ತಂದೆ ಆಗಬೇಕು ಅಂತ ಆಸೆ ಬರ್ಬೋದು, ನಾನು ತಾಯಿ ಆಗಬೇಕು ಅಂತ ಆಸೆ ಬರ್ಬೋದು. ನಿಮ್ಮ ಆಸೆ ಏನೋ ಸರಿ, ಒಪ್ಕೊಳ್ಳೋಣ. ಮಗು ಬಗ್ಗೆ ಯೋಚನೆ ಮಾಡೋರು ಯಾರು? ಇವಾಗ ನನಗೆ ಮಕ್ಕಳಾದಾಗ ನನಗೆ 28 ವರ್ಷ. ಮಕ್ಕಳಿಂದ ಓಡೋಕ್ಕೆ, ಅವ್ರ ಹಿಂದೆ ಅಟ್ಟಿಸ್ಕೊಂಡು ಹೋಗೋಕ್ಕೆ, ಅವ್ರು ಕುಣಿದಂಗೆ ಕುಣಿಯೋಕ್ಕೆ, ಅವ್ರು ಆಡ್ದಂಗೆ ಆಡೋಕ್ಕೆ, ಅವ್ರ ಜೊತೆ ಬೀಳೋಕ್ಕೆ ನನಗೆ ನನ್ನಲ್ಲಿ ಶಕ್ತಿ ಇತ್ತು. ಪ್ರತಿ 5-5 ವರ್ಷಕ್ಕೂ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬಯೋಲಾಜಿಕಲ್, ಏನು ಮಾಡೋಕ್ಕಾಗಲ್ಲ. ಅಗೇನ್ ಪ್ರಕೃತಿ, ಅಗೇನ್ ಅದನ್ನು ಯಾರು ಅದನ್ನ, ನೀವು ಎಂಥ ಕೋಟ್ಯಾಂತರ ರೂಪಾಯಿ ಕೋಟ್ಯಾಧೀಶರು ಆಗಿದ್ರು ಸಹ ಅದನ್ನು ತಡೆಯೋಕ್ಕಾಗಲ್ಲ. ಈಗ ಸಾವನ್ನು ಹೇಗೆ ತಡೆಯೋಕ್ಕಾಗಲ್ವೋ ಅದೇ ರೀತಿ ವಯಸ್ಸಾಗೋದನ್ನು, ನಿಮ್ಮ ಶಕ್ತಿಯನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಗು ಬಗ್ಗೆ ಯೋಚನೆ ಮಾಡಿ. ಈಗ ಉದಾಹರಣೆಗೆ ನಾನು 28 ವರ್ಷಕ್ಕೆ ಮಗು ಆಯಿತು ಅಂತ ನಾನು ನಿಮಗೆ ಹೇಳಿದೆ. ಅದೇ ನನಗೆ 45 ವರ್ಷಕ್ಕೋ 48 ವರ್ಷಕ್ಕೋ ಮಕ್ಕಳಾಗಿದ್ದರೆ ಎಷ್ಟೊಂದು ಜನ ಏನೇನು ಅಂದ್ಕೊಳ್ತಾರೆ ಗೊತ್ತಾ, ಮಗು ಒಂದು 5-6 ವರ್ಷ ಓಡಾಡೋ ಏಜು, ಒಂದು 5-6 ವರ್ಷ ಆದಮೇಲೆ ಅದು ತಣ್ಣಗಾಗುತ್ತೆ ಅಥವಾ ಅದ್ರದ್ದು ಎನರ್ಜಿ. ನನ್ನ ಮಗಳಿಗೆ 18 ವರ್ಷ, ನನ್ನ ಮಗನಿಗೆ 22 ವರ್ಷ. ಅವ್ರ ಹಿಂದೆ ನಾನು ಈಗಲೂ ಹೇಗೆ ಓಡಾಡಬೇಕು ಅಂದರೆ, ಒಂದೊಂದ್ಸಲ ಅಮ್ಮ ನನಗೊಂದು ಸ್ವಲ್ಪ ಸಮಯ ಕೊಡಮ್ಮ, ಒಂಚೂರು ಸುಧಾರಿಸ್ಕೋತೀನಿ ಅನ್ಬೇಕು. ಅಮ್ಮ ಅಲ್ಲೂ ಅದು ತಗೊಂಡ್ಬರ್ಬೇಕು, ಇದನ್ನ ಇದು ಮಾಡ್ಬೇಕಮ್ಮ, ಅಮ್ಮ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಮ್ಮ, ನನಗೆ ರಿಹರ್ಸಲ್ ಮಾಡ್ತೀನಿ, ನೀನು ಬಾ ನನ್ನ ಜೊತೆ ನಿಂತ್ಕೊಂಡು ಮಾಡು. ಸೊ ಅದು ಮಕ್ಕಳ ತಪ್ಪಲ್ಲ, ಮಕ್ಕಳು ಮಕ್ಕಳೇ. ನಾವು ನಮ್ಮ ತಂದೆ ತಾಗ ಅದೇ ಮಾಡಿರ್ತೀವಿ, ನಾನು ಆಟ ಆಡಬೇಕು ಬಾ ಆಟಾಡು, ನಾವು ಮಾಡಿರ್ತೀವಲ್ವಾ. ಸೊ ಅವರಿಗೆ ನೀವು ಶಕ್ತಿ ಕೊಡುವಂಥ ಶಕ್ತಿ ನಿಮ್ಮಲ್ಲಿರಬೇಕು. ಇಲ್ಲ ನನಗೆ ವಯಸ್ಸಾಯಿತು ಆಗಲ್ಲ, ನನಗಿದಾಯಿತು ಆಗಲ್ಲ, ಹಾಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ಮಕ್ಕಳ ಬಗ್ಗೆನೂ ನಾವು ಅಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ನಾನೊಬ್ಬಳೇ ಅಲ್ಲ, ನನ್ನ ಗಂಡನ ವಯಸ್ಸು, ನಮ್ಮ ತಾಯಿಗೆ ನನಗೆ ಮಕ್ಕಳು ಹುಟ್ಟಿದಾಗ ನಮ್ಮ ತಾಯಿಗೆ 50 ವರ್ಷ. ಈಗ ನನಗೇನು ವಯಸ್ಸಾಗಿದೆಯೋ ಅದು ನಮ್ಮ ತಾಯಿ ಮೊಮ್ಮಗು ಹುಟ್ಟಿತ್ತು. ಏನು ಆ್ಯಕ್ಟಿವ್ ಆಗಿ ನೋಡ್ಕೊಳ್ಳೋರು ಗೊತ್ತಾ, ಅದರಿಂದ ಓಡ್ತಾ ಇದ್ರು. ಸೊ ಆ ಸಂಪೂರ್ಣ ನಿಮ್ಮ ಸುತ್ತ ಏನು ಒಂದು ಸಿಸ್ಟಮ್ ಇರುತ್ತೋ ಎಲ್ಲರೂ ಹೆಂಗಾಗಿರ್ತಾರೆ, ಅವಾಗ ಆ ಮಗು ಶಕ್ತಿಗೆ ಮ್ಯಾಚ್ ಆಗ್ತೀರಾ. ಇಲ್ಲಾಂತಂದರೆ ಆ ಮಗು ಶಕ್ತಿನ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಪಾಪ. ಅದು ಅದ್ರ ತಪ್ಪಲ್ಲ, ಮಕ್ಕಳು ಮಕ್ಕಳೇ, ನಾವು ನೀವು ಎಲ್ಲ ಮಾಡ್ಕೊಂಡು ಬಂದಿರೋ ಅಂಥದ್ದೇ ಅದು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನಿಮ್ಗೆ ಆ ರೀತಿಯಾದಂಥ ಆಸೆ ಇದ್ದರೆ, ನಾನು ಮದುವೆ ಆಗಬೇಕು ಅಥವಾ ಮಗು ಬೇಕು ಅಂತ ಆಸೆ ಇದ್ದರೆ, ದಯವಿಟ್ಟು ಆ ನಿಮ್ಮ ಒಂದು ಸಮಯ ಏನಿರುತ್ತಲ್ವಾ, 25, 26, 27, 28, 30 ಒಳಗಡೆ, ಮ್ಯಾಕ್ಸಿಮಮ್ ಅಂದರೆ 35 ಒಳಗಡೆ ನಿಮ್ಮ ಮಗು ಬೇಕು ಅಂತ ಆಸೆ ಇದ್ದವರು ಮಗು ಮಾಡ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಉತ್ಸಾಹ, ನಿಮ್ಮ ಸರ್ವಸ್ವವನ್ನು ಆ ಮಗುಗೆ ಕೊಡಬಹುದು. ಅದು ಬೇಕು. ಆಮೇಲೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ತಾಯಿ, ತಂದೆ, ಅಜ್ಜಿ, ತಾತ ಎಲ್ಲರದ ಒಂದು ಸಹಕಾರ, ಸಂಪೂರ್ಣ ಬೆಂಬಲ ಬೇಕೇ ಬೇಕಾಗುತ್ತೆ. ಮತ್ತು ಅವರ ಎನರ್ಜಿ ಕೂಡ ಬೇಕಾಗುತ್ತೆ. ಇಲ್ಲಿ ಸಮಯ ಸ್ಪೆಂಡ್ ಮಾಡೋದು ಅಂದ್ರೇನು, ನಿಮ್ಮ ಶಕ್ತಿನೂ ಕೂಡ ಆ ಮಗುಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಮಗು ಬಗ್ಗೆ ಯೋಚನೆ ಮಾಡೋದು ನನ್ನ ಪ್ರಕಾರ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಆಮೇಲೆ ನೀವು ಹೇಳಿದ್ರಿ ಈಗ ಯುವ ಪೀಳಿಗೆಗೆ ಏನು ಇದೇ ಥರ ಆದರೆ ಏನು ಅಂತ. ಸೊ ಇನ್ನೊಂದು ಅಂಶ ಯುವ ಪೀಳಿಗೆಗೆ ಹೇಳೋದು ನಾನು, ನೀವೇನು ಸಾಧನೆ ಮಾಡ್ತೀರೋ ಮಾಡಿ. ನಿಮ್ಮ ಕಣ್ಣು ಮುಂದೆ ಬಹಳಷ್ಟು ಉದಾಹರಣೆಗಳಿದೆ. ಮಕ್ಕಳನ್ನೂ ಮಾಡಿಕೊಂಡು, ಇನ್ನು ಮದುವೆನೂ ಆಗಿ ಮಕ್ಕಳನ್ನೂ ಮಾಡಿಕೊಂಡು ಸಾಧನೆನೂ ಮಾಡ್ತಾ ಇರೋರಂಥವ್ರು ಲಕ್ಷಾಂತರ ಜನ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಸಂಶಯ ಇಟ್ಕೊಳ್ಬೇಡಿ. ನನಗೆ ಮದುವೆ ಆದರೆ ನನ್ನ ಕರಿಯರ್ ಬಿದ್ದೋಗುತ್ತೆ, ಮಕ್ಕಳಾದರೆ ನನ್ನ ಕರಿಯರ್ ಬಿದ್ದೋಗುತ್ತೆ. ಖಂಡಿತವಾಗಿಯೂ ಇಲ್ಲ. ಅದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ಒಂದು ಸ್ವಂತ ಪ್ರತಿಭೆ, ನಿಮ್ಮ ಒಂದು ಸ್ವಂತ ಛಲ, ನಿಮ್ಮ ಒಂದು ಸ್ವಂತ ಹಾರ್ಡ್ ವರ್ಕ್ ಮೇಲೆ ನಿಂತಿರುತ್ತೆ ಅದು. ಸೊ ಹಾಗಾಗಿ ಸಂಶಯ ಇಟ್ಕೊಳ್ಬೇಡಿ. ಮದುವೆ ಆಗಿ, ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ಮದುವೆ ಆಗಿ ಎಲ್ಲೋ ಒಂದೆರಡು ಕೆಟ್ಟ ಉದಾಹರಣೆ ನೀವು ನೋಡಬಹುದು. ಹಾಗೆ ಲಕ್ಷಾಂತರ ಕೋಟ್ಯಾಂತರ ಒಳ್ಳೆ ಉದಾಹರಣೆಗಳು ಕೂಡ ಇವೆ. ಅದು ನನ್ನ ಅನಿಸಿಕೆ. ಮೇಡಮ್, ಸಿನಿಮಾ ಮಾತ್ರವಲ್ಲದೆ ಇತರ ವಿಚಾರಗಳ ಜೊತೆ ನಮ್ಮ ಬಾಸ್ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಮೇಡಮ್.
ನಿಮಗೂ ಕೂಡ ಹಾಗೂ ನಮ್ಮ ಬಾಸ್ ವೀಕ್ಷಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.